ಬಿಜೆಪಿ ಪಾಳ್ಯದಲ್ಲಿ ರಾಜ್ಯದಲ್ಲಿ ಎಲ್ಲಾ ಟಿಕೆಟ್ ಅನೌನ್ಸ್ ಆದ್ರೂ ಕೂಡ ನೋಡಿ ಕೋಟೆ ನಾಡು ಚಿತ್ರದುರ್ಗದಲ್ಲಿ ಬಂಡಾಯದ ಬೇಗುದಿ. ಗೋವಿಂದ ಕಾರಜೋಳ ಅವರಿಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ ಸ್ಪರ್ಧೆಗೆ. ಹೊರಗಿನವರು ಈ ಕ್ಷೇತ್ರದ ಬಗ್ಗೆ ಏನ್ ಮಾಹಿತಿ ಇರುತ್ತೆ, ಎಷ್ಟು ಹಳ್ಳಿ ಬರುತ್ತೆ, ಎಷ್ಟು ಗ್ರಾಮಗಳಿದೆ, ಜನರ ಸಮಸ್ಯೆ ಏನು, ಕ್ಷೇತ್ರದ ಜನರ ಜೊತೆಗೆ ಒಡನಾಟ ಇರುತ್ತಾ, ಯಾವುದು ಕೂಡ ಇರಲ್ಲ. ಅಂಥವರಿಗೆ ಯಾಕೆ ಮಣೆ ಹಾಕಿದ್ದೀರಿ ಅಂತ ಆ ಭಾಗದ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಂಡಾಯದ ಬಿರುಗಾಳಿ. ಅಭ್ಯರ್ಥಿ ಕಾರಜೋಳ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ರಸ್ತೆ ಬಂದ್ ಮಾಡಿ ರಘುಚಂದನ್ ಅಭಿಮಾನಿಗಳು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಕಾರಣ ರಘುಚಂದನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಅವರ ಬೆಂಬಲಿಗರು ಅವರಿಗೆ ಮನೆ ಹಾಕಬೇಕು, ಟಿಕೆಟ್ ಕೊಡಬೇಕು ಅನ್ನುವಂತ ಪಟ್ಟು ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ದೊಡ್ಡ ಹೈ ಡ್ರಾಮಾ ಕೂಡ ಆಗಿದೆ. ಕಾರಜೋಳ ದರ್ಗಾ ಎಂಟ್ರಿಗೆ ಬ್ರೇಕ್ ಹಾಕಿದ್ದಾರೆ ಅಭಿಮಾನಿಗಳು. ಮುಖ್ಯ ರಸ್ತೆಯಲ್ಲಿ ನಗರಕ್ಕೆ ಬಾರದೆ ಅಡ್ಡ ರಸ್ತೆಯಲ್ಲಿ ಕಾರಜೋಳ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿ ಬಳಿ ಕಾರಜೋಳ ಗೋ ಬ್ಯಾಕ್ ಕಾರ್ಯಕರ್ತರ ಕ್ಯಾಂಪೇನ್ ನಡೀತಾ ಇದೆ. ಸ್ಥಳೀಯ ರಘುಚಂದನ್ಗೆ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಕಾರ್ಯಕರ್ತರು. ಇಂದು ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನಕ್ಕೆ ಕಾರಜೋಳ ಭೇಟಿ ನೀಡಲಿದ್ದಾರೆ. ಇವತ್ತು ಕೂಡ ರಘುಚಂದನ್ ಅಭಿಮಾನಿಗಳು ಹೈ ಡ್ರಾಮಾ ಮಾಡೋ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹುತೇಕ ಕ್ಷೇತ್ರಗಳಲ್ಲಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿರೋದೇ ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದ ತಲೆನೋವಾಗಿದೆ. ಕಾರಣ ಸ್ಥಳೀಯವಾಗಿ ದೊಡ್ಡ ಮಟ್ಟದ ವಿರೋಧಗಳು. ತುಮಕೂರಲ್ಲೂ ಕೂಡ ವಿ ಸೋಮಣ್ಣ ಅವರು ಹೊರಗಿನವರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಅಲ್ಲಿ ಮಾಧುಸ್ವಾಮಿಯವರ ಬಣವಾಗಿ ಮತ್ತೊಂದು ಕೆಲಸ ಮಾಡುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅದರ ಬೆನ್ನಿಗೆ ಈಗ ಕೋಟೆನಾಡು ಚಿತ್ರದುರ್ಗ. ಬೆಳಗಾವಿಯಲ್ಲೂ ಕೂಡ ಅಷ್ಟೇ. ಜಗದೀಶ್ ಶೆಟ್ಟರ್ ಅವರಿಗೆ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವಂಥ ಅಭಿಯಾನವನ್ನು ವ್ಯಕ್ತಪಡಿಸಲಾಯಿತು. ಅಲ್ಲೂ ಕೂಡ ಸ್ಥಳೀಯರಿಗೆ ಮಣೆ ಹಾಕಲಿಲ್ಲ ಅನ್ನುವಂಥ ಆಕ್ರೋಶ. ಹೊರಗಿನವರಿಗೆ ಟಿಕೆಟ್ ಕೊಡ್ತೀರಿ ಅಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದವರಿಗೆ ಮಣೆ ಹಾಕಲ್ಲ, ಮಹತ್ವ ಕೊಡಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಆ ಭಾಗದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಚಿತ್ರದುರ್ಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಮಠಗಳಿಗೆ ಭೇಟಿ ನೀಡಲಿಕ್ಕಿದ್ದಾರೆ. ನಿನ್ನೆ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಭೇಟಿ ನೀಡಿದ್ರು ಕಾರಜೋಳ. ಸ್ವಾಮೀಜಿ ಆಶೀರ್ವಾದ ಪಡೆದುಕೊಂಡ್ರು ಅಭ್ಯರ್ಥಿ ಕಾರಜೋಳಗೆ ಎಂಎಲ್ಸಿ ಕೆಎಸ್ ನವೀನ್ ಸೇರಿ ಮುಖಂಡರು ಸಾಥ್ ಕೊಟ್ಟಿದ್ರು. ಅವರ ಜೊತೆಯಲ್ಲೇ ಭಾಗಿಯಾಗಿದ್ದನ್ನ ಗಮನಿಸಿದ್ವಿ. ರಘುಚಂದನ್ ಪ್ರಬಲ ಆಕಾಂಕ್ಷಿಯಾಗಿದ್ರು ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ್ದು. ಬಟ್ ಈಗ ಟಿಕೆಟ್ ಮಿಸ್ ಆಗಿರೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಗೋವಿಂದ ಕಾರಜೋಳ ಅವರು ಹೋಗ್ತಾರೋ ಅಲ್ಲೆಲ್ಲ ಅಡ್ಡಿಪಡಿಸುವ ಪ್ರಯತ್ನಗಳಾಗ್ತಾ ಇದೆ. ನಿನ್ನೆಯೂ ಕೂಡ ಕೆಲ ಕಡೆ ಹೈಡ್ರಾಮಾ ಮಾಡಿದ್ದನ್ನ ಗಮನಿಸಿದ್ವಿ. ಬಟ್ ಇವತ್ತೂ ಕೂಡ ಅಂಥದ್ದೇ ಪರಿಸ್ಥಿತಿ ಮುಂದುವರಿಯುವ ಸಾಧ್ಯತೆಗಳು ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ಪ್ರಶ್ನೆ ಇರೋದೇನಂದ್ರೆ, ಸಹಜ ಸ್ಥಳೀಯವಾಗಿ ಕೆಲಸ ಮಾಡಿದವರು ಅವರಿಗೆ ಮಣೆ ಹಾಕಲ್ಲ, ಹೊರಗಿನವರಿಗೆ ನೀವು ಟಿಕೆಟ್ ಕೊಡ್ತೀರಿ ಅಂತ ಆದ್ರೆ ಆ ಜಿಲ್ಲೆಯ ಮಹತ್ವ ಅಥವಾ ಸಮಸ್ಯೆಗಳ ಬಗ್ಗೆ, ಎಷ್ಟು ಹಳ್ಳಿಗಳಿರುತ್ತೆ, ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರಲ್ಲ. ಅವ್ರ ಪರವಾಗಿ ನಾವ್ಯಾಕೆ ಕೆಲಸ ಮಾಡಬೇಕು ಅನ್ನೋದು ಬಹುತೇಕ ಕಡೆ ಇಂಥ ಪ್ರಶ್ನೆಗಳು ಬರ್ತಾ ಇದೆ. ಈಗ ಕೋಟೆನಾಡು ಚಿತ್ರದುರ್ಗ ಬಿಜೆಪಿ ನಾಯಕರಿಗೆ ಎಷ್ಟು ಸವಾಲಾಗ್ತಾ ಇದೆ ಬಂಡಾಯದ ಬೇಗುದಿಯನ್ನ ಶಮನ ಮಾಡೋ ನಿಟ್ಟಿನಲ್ಲಿ? ಖಂಡಿತ. ಏನಂದ್ರೆ ಇದು ಹೇಳ್ಬೇಕಾದ ವಿಷಯ ಏನಂದ್ರೆ ರಘುಚಂದನ್ ಕೂಡ ಇದೇ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಬೂತ್ಗಳಿದಾವೆ, ಎಷ್ಟು ಹಳ್ಳಿಗಳಿದಾವೆ, ಎಷ್ಟು ಹೋಬಳಿಗಳಿದಾವೆ ಅನ್ನೋ ಮಾಹಿತಿನೇ ಇಲ್ಲದೆ ಇರೋಂತ ಹೊಸ ಅಭ್ಯರ್ಥಿಗಳನ್ನ ತಂದು ಹಾಕಿದರೆ ಇಲ್ಲಿ ಈ ಕ್ಷೇತ್ರದಲ್ಲಿ